ಶುಭ್ರವರ್ತಮಾನ ಆತ್ಮಕ್ಕೆ ಆಧಾರ ಆನಂದವೇ ಆನಂದವೇ ಸ್ವಾಧೇಯ ವಾಕ್ಯವು ಆನಂದವೇ ಆನಂದವೇ ಸ್ವಾಧೇಯ ವಾಕ್ಯವು ದೇವ ವಾಕ್ಯವ ನಮಗೆ ಕ್ರಿಸ್ತೇಸು ಕೊಟ್ಟನು ಕೇಳಿ ವಾಕ್ಯವ ಪಾಪಿಯೇ ವಿಧಿಯನಾಗಿರೋ ಮೋಕ್ಷಲೋಕ ಮಾರ್ಗ ಓಚಿತ ಪಾದಾನ ಆನಂದವೇ ಆನಂದವೇ ಸ್ವಾಧೇಯ ವಾಕ್ಯವು ಆನಂದವೇ ಆನಂದವೇ ಸ್ವಾಧೇಯ ವಾಕ್ಯವು ಸಾರ ವಾಕ್ಯವ ಜಾನಕ್ಕೆ ಆಸಕ್ತಿಯಿಂದಲೇ ಸಾರ ಪಾಪದ ಮನ್ನಣೆ ಪಾಪಿಗಳೆಲ್ಲಿಗೆ ಸ್ವಬ್ರಹ್ಮಾಡು ಯೇಸು ಕ್ರಾಂತಿ ತೀರ್ಪ ಆನಂದವೇ ಆನಂದವೇ ಸ್ವಾಧೇಯ ವಾಕ್ಯವು ಆನಂದವೇ ಆನಂದವೇ ಸ್ವಾಧೇಯ ವಾಕ್ಯವು. ನಾವೆಲ್ಲರೂ ಕ್ರಿಸ್ತನ ಸನ್ನಿಧಿಯಲ್ಲಿ ಹಾಗೆ ನಿಂತುಕೊಂಡಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ಕೀರ್ತನೆ 80ನೇ ಅಧ್ಯಾಯ. ಕೀರ್ತನೆ 80ನೇ ಅಧ್ಯಾಯ 1ರಿಂದ 19 ವಚನಗಳನ್ನು ಉತ್ತರ ಪ್ರತ್ಯುತ್ತರವಾಗಿ ಓದುವ. ದೇವರು ತಾನು ನೆಟ್ಟ ದ್ರಾಕ್ಷಾಲತೆಯಂತಿರುವ ಇಸ್ರಾಯೇಲರನ್ನು ಉನ್ನತ ಸ್ಥಿತಿಯಲ್ಲಿ ಪುನಃ ಸ್ಥಾಪಿಸಬೇಕೆಂಬ ಪ್ರಾರ್ಥನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಶೋಷೋನ್ನಿಮ್ ಯದುತೆಂಬ ರಾಗ ಆಸಾಫನ ಕೀರ್ತನೆ. 80ನೇ ಅಧ್ಯಾಯ. ಇಸ್ರಾಯೇಲರನ್ನು ಕಾಯುವ ಕುರುಬನೇ ಕಿವಿಗೊಡು, ಯೋಸೇಫನ ವಂಶದವರನ್ನು ಕುರಿಹಿಂಡಿನಂತೆ ಕರೆತಂದವನೇ, ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವಾತನೇ ಪ್ರಕಾಶಿಸು. ಎಫ್ರೇಮರ ಸೇಮೆಯಲ್ಲಿ ಮಾನಸಗಳನ್ನು ಒಬ್ಬನಾಗಿ ನಿನ್ನ ಶೌಚಾಲಯವನ್ನು ತೋರಿಸುವನು, ಒಬ್ಬ ಗಮನಿಸುವರು. ದೇವರೇ, ನಮ್ಮನ್ನು ತಿರುಗಿ ಉನ್ನತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ಸೇನಾಧೀಶ್ವರನಾದ ದೇವರೇ, ನಿನಗೆ ಮೊರೆಯಿಡುವ ನಿನ್ನ ಪ್ರಜೆಗೆ ರೋದನವೇ ಅವರ ಅನ್ನವಾಗುವಂತೆಯೂ ಅಶ್ರುಧಾರೆಯು ಪಾನವಾಗುವಂತೆಯೂ ಮಾಡಿದಿ. ನಮ್ಮನ್ನು ಕಚ್ಚಾಟದಿಂದ ಹೇತುವನಾಗಿಯೂ ಶತ್ರುನಿಂದಿಗೆ ಗುರಿಯನ್ನಾಗಿಯೂ ಮಾಡಿದ. ಸೇನಾಧೀಶ್ವರನಾದ ದೇವರೇ, ನಮ್ಮನ್ನು ತಿರುಗಿ ಉನ್ನತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಾಲತೆಯನ್ನು ತಂದು ಜನಾಂಗಗಳನ್ನು ಹೊರಗೆ ಹಾಕಿ ಅದನ್ನು ನೆಟ್ಟಿ, ಅದಕ್ಕೋಸ್ಕರ ನೆಲವನ್ನು ಹಸನು ಮಾಡಿದ ಮೇಲೆ ಅದು ಬೇರು ಬಿಟ್ಟು ದೇಶದಲ್ಲೆಲ್ಲ ಹಬ್ಬಿಕೊಂಡಿತು. ಅದರಂತೆ ನೆರಳಿನಿಂದ ಗುಡ್ಡಗಳಿಂದ ಕವಿಯಲ್ಪಟ್ಟವು.
ಅದಕ್ಕೆ ಕುಡಿದು ದೇವದಾರ ವೃಕ್ಷಗಳ ಮೇಲೆ ಹಬ್ಬಿ ಅವುಗಳನ್ನು ಮುಚ್ಚಿಟ್ಟು ಬಿಟ್ಟವು. ಅದರ ಕೊಂಬೆಗಳು ಸಮುದ್ರದವರೆಗೂ, ಅದರ ರೆಂಬೆಗಳು ಮಹಾ ನದಿಯವರೆಗೂ ಹರಡಿಕೊಂಡವು. ನೀನು ಅದರ ಬೆಲೆಯನ್ನು ಹಾಕಿದಿ, ದಾರಿಗಳನ್ನು ಅವರು ತೆರೆದು ಆಡುತ್ತಾರೆ. ಕಾಡು ಹಂದಿಯು ಅದನ್ನು ನಿರ್ಮೂಲ ಮಾಡುತ್ತದೆ, ಅರಣ್ಯ ಮೃಗಗಳು ಅದನ್ನು ತಿಂದು ಹಾಕುತ್ತವೆ. ಸೇನಾಧೀಶ್ವರನಾದ ದೇವರೇ, ಅಭಿಮುಖನಾಗಬೇಕು. ನೀನು ಪರಲೋಕದಿಂದ ಕಟಾಕ್ಷಿಸಿ ನನ್ನ ದ್ರಾಕ್ಷಾಲತೆಯನ್ನು ಪರಾಮರಿಸು. ನಿನ್ನ ಬಲಗೈ ನೆಟ್ಟು ಸಾಕಿ ಬೆಳೆಸಿದ ಸಸಿಯನ್ನು ಕಾಪಾಡು. ಅದು ಕಡಿದು ಬೆಂಕಿಯಲ್ಲಿಂದ ಸುಡುತ್ತದೆ, ಅವರು ನಿನ್ನ ಬಾಧೆಗಳನ್ನು ನಾಶವಾಗುತ್ತಾರೆ. ನಿನ್ನ ಬಲಗೈ ಉದ್ಧರಿಸಿದ ಪುರುಷನು, ನೀನು ನಿನಗೋಸ್ಕರ ಸಾಕಿ ಬೆಳೆಸಿದ ನರಪುತ್ರನು ಆಗಿರುವವನನ್ನು ಹಸ್ತದಿಂದ ಹಿಡಿದಿರು. ಆಗ ನಾನು ನಿನ್ನಿಂದ ಆಗಲಿಲ್ಲ, ನಿನ್ನ ಹೆಸರು ಹೇಳಿಕೊಂಡು ರಾತ್ರಿಸುವಂತೆ ನಮ್ಮನ್ನು ಚೈತನ್ಯಗೊಳಿಸು. ಸೇನಾಧೀಶ್ವರನಾದ ಯೆಹೋವನೇ, ನಮ್ಮನ್ನು ತಿರುಗಿಸಿ ಉಂಟಿಸು. ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರ ಆಗುವುದು ಎಂಬುದು. ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಪರಿಶುದ್ಧನು ಮಹಾಮಹಿಮನು, ಈ ಭೂಲೋಕವನ್ನು ಶಾಂತಿಯಿಂದ ಕಾಪಾಡುವಾತನು, ಈ ಸಂದರ್ಭದಲ್ಲಿ ತಂದೆಯೇ ನಿನಗೆ ಕೈ ಮುಗಿದು ಹಲವು ಭಿನ್ನಗಳನ್ನು ನಾವು ನಿನ್ನ ಮುಂದೆ ಇಡುತ್ತೇವೆ. ತಂದೆಯೇ, ನಮ್ಮನ್ನು ಆಶೀರ್ವದಿಸಿದ್ದಿ, ಇನ್ನು ಮುಂದೆ ಕೂಡ ನೀನು ನಮ್ಮನ್ನು ಆಶೀರ್ವಾದದಿಂದ ಬಲಪಡಿಸುವ ತಂದೆ ನೀನಾಗಿದ್ದಿ. ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ಜ್ಞಾಪಕ ಮಾಡುತ್ತೇವೆ. ನೀನು ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ನಿನ್ನನ್ನು ಆರಾಧಿಸುತ್ತೇವೆ. ಸದಾ ಕಾಲಕ್ಕೂ ನಿನ್ನ ಒಂದು ಸೇವೆಯಲ್ಲಿ ನಾವು ಆಸಕ್ತಿಯನ್ನು ತೋರಿಸಿ ತಂದೆ, ಈ ಭೂಲೋಕದಲ್ಲಿ ನಿನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಒಂದು ಸದುದ್ದೇಶದಿಂದ ನಾವೆಲ್ಲರೂ ಇಂದು ನಿನ್ನ ಆಲಯದಲ್ಲಿ ಬಂದು ನಮ್ಮನ್ನು ನಾವು ಪರಿಶುದ್ಧಗೊಳಿಸಿಕೊಂಡು ತಂದೆಯೇ ಹಲವು ವಿಜ್ಞಾಪನೆಗಳು ನಾವು ನಿನ್ನ ಮುಂದೆ ಇಡುತ್ತೇವೆ. ತಂದೆಯೇ, ನಮ್ಮನ್ನು ನಿನ್ನ ಆಶೀರ್ವದಿಸಿದ್ದಿ, ಆರೋಗ್ಯದಲ್ಲಿ ಬಲಪಡಿಸಿದ್ದಿ. ಈ ಲೋಕದ ಎಲ್ಲ ಕೆಟ್ಟತನಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೈವತ್ವದಲ್ಲಿ ನಡೀತಕ್ಕಂಥ ವಿಶೇಷ ಆಶೀರ್ವಾದ ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ತಂದೆಯಾದ ಯೇಸುವೆ, ಈ ಸಂದರ್ಭದಲ್ಲಿ ಕರ್ತನೆ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಕೊಟ್ಟಿರ್ತಕ್ಕಂಥ ಅಗಾಧವಾದ ಆಶೀರ್ವಾದಗಳು ಅವುಗಳನ್ನೆಲ್ಲ ನಾವು ಅನುಭವಿಸುತ್ತಾ ಈ ಲೋಕದಲ್ಲಿ ನಾವೆಲ್ಲರೂ ಸಂತೋಷದಿಂದ ಸಮಾಧಾನದಿಂದ ಸಹಬಾಳ್ವೆಯಿಂದ ಜೀವಿಸುತ್ತಿರುವಾಗ ತಂದೆಯೇ, ಇನ್ನೂ ಹೆಚ್ಚಿನ ನಿನ್ನ ಕರುಣಾ ಕೃಪಾ ನಮ್ಮ ಮೇಲೆ ಸುರಿಸು ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ಈ ಭೂಲೋಕದಲ್ಲಿ ಶಾಂತಿ ಸ್ಥಾಪನೆಯ ಉದ್ದೇಶ ನಿನ್ನದಾಗಿರುವಾಗ ದೇಶಗಳ ನಡುವೆ ಬರತಕ್ಕಂಥ ಕಲಹ ಮತ್ತು ಯುದ್ಧಗಳಿಗಾಗಿ ನಾವು ನಿನ್ನನ್ನು ಪ್ರಾರ್ಥಿಸುತ್ತೇವೆ. ನೀನು ಮಾತ್ರ ಅದನ್ನು ಶಮನ ಮಾಡಬಲ್ಲೆ ಪ್ರಿಯನೇ. ನಾವು ಈ ಲೋಕದಲ್ಲಿ ಬುದ್ಧಿಹೀನರಾಗಿ ಒಬ್ಬರನ್ನೊಬ್ಬರು ಹಿಂಸಿಸುತ್ತಾ ಒಬ್ಬರನ್ನೊಬ್ಬರು ಕೊಲ್ಲುತ್ತಾ ದೇಶದಲ್ಲಿ ಕರ್ತನೆ ನಾವು ಶಾಂತಿಯನ್ನು ಹದಗೆಡಿಸ್ತಾ ಇರ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ನಾವು ನಿನಗೆ ವಿಶೇಷವಾಗಿರ್ತಕ್ಕಂಥ ಮನವಿಯನ್ನು ನಾವು ಮಾಡುತ್ತೇವೆ. ನಿನ್ನ ಜನರ ಮೇಲೆ ಏರಿ ಹೋಗ್ತಕ್ಕಂಥ ದುಷ್ಟ ಶಕ್ತಿಗಳನ್ನು ಕರ್ತನೆ ನೀನು ಶಮನ ಮಾಡು ಎಂದು ನಾವು ನಿನ್ನನ್ನು ಬೇಡುತ್ತೇನೆ. ಈ ಭೂಲೋಕದಲ್ಲಿ ಆಗ್ತಕ್ಕಂಥ ನಿನ್ನ ಸೇವಕರಿಗಾಗ್ತಕ್ಕಂಥ ಹಿಂಸೆಗಾಗಿ ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ನಾವು ಸತ್ಯವನ್ನು ತಿಳಿದಿದ್ದೇವೆ ತಂದೆಯೇ, ಈ ಲೋಕದಲ್ಲಿ ಸೇವಕರಿಗೆ ಹಿಂಸೆಯುಂಟು, ಕಷ್ಟಗಳುಂಟು, ಬಾಧೆಯುಂಟು. ಅಂದರೂ ಕೂಡ ತಂದೆಯೇ, ಸಹಿಸ್ತಕ್ಕಂಥ ಶಕ್ತಿ ಅದು ನಿನ್ನದಾಗಿರಲಿ ಎಂದು ನಾವು ನಿನ್ನನ್ನು ಬೇಡುತ್ತೇವೆ. ತಂದೆಯಾದ ಯೇಸುವೆ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ಈ ನಮ್ಮ ದೇಶವು ತಂದೆಯೇ, ನಾವೆಲ್ಲರೂ ಸೌಹಾರ್ದಯುತವಾಗಿ ಅಣ್ಣ ತಮ್ಮಂದಿರೆಂಬ ಒಂದು ಭಾವನೆಯಿಂದ ಬಾಳಿ ಬದುಕಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು. ಎಲ್ಲ ಧರ್ಮದ ನಾಯಕರಿಗೆ ಕರ್ತನೆ ನಿನ್ನ ಸದ್ಬುದ್ಧಿಯನ್ನು ದಯಪಾಲಿಸು. ಆ ನಿನ್ನ ಮಕ್ಕಳಲ್ಲಿ ಶಾಂತಿ, ಸಮಾಧಾನ, ಹೊಂದಾಣಿಕೆಯ ಗುಣವನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ದೇಶಕ್ಕೆ ಒಬ್ಬ ಒಳ್ಳೆಯ ನಾಯಕನಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಸಂಸ್ಥೆಗಾಗಿ ಒಳ್ಳೆಯ ನಾಯಕನನ್ನು ನಾವು ಪ್ರಾರ್ಥನಾ ಬಲದಿಂದ ಪಡೆದುಕೊಂಡಿದ್ದೇವೆ ತಂದೆಯೇ. ಅದೇ ಒಂದು ನಿರೀಕ್ಷೆ ನಮಗಿದೆ. ಈ ಸಂದರ್ಭದಲ್ಲಿ ದೇಶಕ್ಕೆ ಎಲ್ಲರನ್ನೂ ಸಹಭಾವನೆಯಿಂದ ಕರೆದುಕೊಂಡು ಹೋಗ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥ ನಾಯಕನನ್ನು ನಮ್ಮ ದೇಶಕ್ಕೆ ನೇಮಿಸು ಎಂದು ನೀವು ನಿನ್ನನ್ನು ಬೇಡುತ್ತೇವೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ಅದೇ ಪ್ರಕಾರವಾಗಿ
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಆಲಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಅನ್ಯ ಧರ್ಮೀಯರು ತೋರಿಸ್ತಕ್ಕಂಥ ಈ ಆಲಯದ ಮೇಲೆ ಇರ್ತಕ್ಕಂಥ ಸಿಟ್ಟು, ಕೋಪ ಶಮನವಾಗಲಿ ಪ್ರಿಯನೇ. ಶಾಂತಿ ಪ್ರಿಯ ನಮ್ಮ ಮಕ್ಕಳು ನಾವಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರನ್ನು ನಾವು ಗೌರವಿಸುತ್ತೇವೆ, ಪ್ರತಿಯೊಬ್ಬೊಬ್ಬರನ್ನು ನಾವು ಆಧರಿಸುತ್ತೇವೆ ತಂದೆಯೇ. ನಮ್ಮ ಆಧಾರ ಗೌರವ ಅದು ಫಲಿಸುತ್ತಾ ಇಲ್ಲ, ಇನ್ನು ಕೋಪವು ಉನ್ನತಿಗೆ ಹೋಗ್ತಾ ಇದೆ. ಧರ್ಮಗಳ ಮಧ್ಯದಲ್ಲಿ ವಿರಸ ಹೆಚ್ಚಾಗಿ ಆಗ್ತಾ ಇದೆ ತಂದೆಯೇ. ಇದಕ್ಕಾಗಿ ನಾವು ನಿನ್ನ ಮೂಲಕ ಆಶೀರ್ವಾದವನ್ನು ಹೊಂದಬೇಕಾಗಿದೆ ತಂದೆಯೇ. ನೀನು ತೋರಿಸಿರ್ತಕ್ಕಂಥ ಆ ಬೆಳಕಿನ ದಾರಿಯಲ್ಲಿ ನಾವೆಲ್ಲರೂ ಸಹಭಾವನೆಯಿಂದ ನಡೆದುಕೊಂಡು ಹೋಗ್ಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು. ತಾಳ್ಮೆ ಗುಣವನ್ನು ನಮಗೆ ದಯಪಾಲಿಸು ತಂದೆಯೇ. ನಾವೆಲ್ಲರೂ ನಿನ್ನ ಒಂದು ನೆರಳಿನಲ್ಲಿ ನಿನ್ನ ಸದ್ಗುಣಗಳನ್ನು ನಾವು ಬಳಸಿಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡವರಾಗಿ ನಡೆಯಲಿಕ್ಕೆ ಆಗ್ತಕ್ಕಂಥ ಕೃಪೆಯನ್ನು ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ವಿಶೇಷವಾಗಿರ್ತಕ್ಕಂಥ ಈ ಶ್ರಮ ಮರಣ ದಿವಸಗಳಲ್ಲಿ ತಂದೆಯೇ, ನಮ್ಮನ್ನು ನಾವು ಭಕ್ತಿಯಿಂದ ನಿನ್ನನ್ನು ಆರಾಧಿಸಿ ಪೂಜಿಸಿ ನಿನ್ನಿಂದ ಬಲವನ್ನು ಹೊಂದತಕ್ಕಂಥ ಮಕ್ಕಳು ನಾವಾಗಿರುವಾಗ ಪ್ರತಿಯೊಂದೊಂದು ಗಳಿಗೆಯಲ್ಲಿ ನೀನು ನಮ್ಮ ಜೊತೆಗಾರನಾಗಿರು. ನಾವು ಆಡ್ತಕ್ಕಂಥ ಮಾತಿನಲ್ಲಿ ನೀನಾಗಿರು ಪ್ರಿಯನೇ. ನಾವು ಆಡ್ತಕ್ಕಂಥ ಮಾತು ಇನ್ನೊಬ್ಬರಿಗೆ ನೋವಾಗದಂತೆ ತಂದೆಯೇ ನಾವು ಜೀವಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು. ಈ ಸಂದರ್ಭದಲ್ಲಿ ಇನ್ನೂ ಅನೇಕರು ನಿನ್ನ ಆಲಯದಿಂದ ದೂರವಿರಬಹುದು. ಆ ನಿನ್ನ ಮಕ್ಕಳಿಗೆ ಅನುಕೂಲವನ್ನು ನೀನು ಮಾಡಿಕೊಡು. ಈ ವಿಶೇಷವಾಗಿರ್ತಕ್ಕಂಥ ದೈವ ಶಾಂತಿಯ ಸಂದೇಶ ನಿನ್ನ ಮಕ್ಕಳು ಕೇಳಿದವರಾಗಿ ತಮ್ಮ ಜೀವಿತದಲ್ಲಿ ತಮ್ಮ ಮನಸ್ಸನ್ನು ಸಮಾಧಾನದಿಂದ ಇಟ್ಟುಕೊಳ್ಳಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು ಪ್ರಿಯನೇ. ಈ ಒಂದು ಸಂದರ್ಭದಲ್ಲಿ ನಾವು ನಿನ್ನನ್ನು ಬೇಡುತ್ತೇವೆ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯ ನಾಯಕರನ್ನು ಕೊಟ್ಟಿದ್ದೆ. ಅನೇಕ ಸಂಘಟನೆಗಳ ನಾಯಕರಿಗೆ ಸದ್ಬುದ್ಧಿಯನ್ನು ನೀನು ದಯಪಾಲಿಸು ತಂದೆಯೇ. ಹೊಂದಿಕೊಂಡು ಹೋಗ್ತಕ್ಕಂಥ ಒಳ್ಳೆಯ ಬುದ್ಧಿಯನ್ನು ನೀನು ದಯಪಾಲಿಸು. ಅದೇ ಪ್ರಕಾರವಾಗಿ ನಿನ್ನ ದೃಷ್ಟಿಯಲ್ಲಿ ಆ ನಾಯಕರು ಕೆಟ್ಟವರಾಗಿದ್ದರೆ ಬೇಗನೆ ಬದಲಾಯಿಸಂತೂ ಕೂಡ ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ನಮ್ಮ ಯಾದಗಿರಿ ಜಿಲ್ಲೆಯನ್ನು ನೀನು ಆಶೀರ್ವದಿಸು ಪ್ರಿಯನೇ. ನಮ್ಮ ಯಾದಗಿರಿ ಜಿಲ್ಲೆ ಮತ್ತು ಸುತ್ತ ನೆರೆಹೊರೆ ಎಲ್ಲ ಜಿಲ್ಲೆಗಳಲ್ಲಿ ನಡೆದಿರ್ತಕ್ಕಂಥ ಆರಾಧನೆಗಳು ಬುಧವಾರ, ಶುಕ್ರವಾರ ಅಂದಿನ ದಿವಸದಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲಿ. ನಾವು ಹಾಡುವ ಹಾಡುಗಳು, ನಾವು ಮಾತಾಡ್ತಕ್ಕಂಥ ಪ್ರತಿಯೊಂದೊಂದು ನುಡಿಗಳು ನಿನಗೆ ಮೆಚ್ಚುಗೆ ಆಗ್ತಕ್ಕಂಥ ರೀತಿಯಲ್ಲಿರಲೆಂದು ನಿನ್ನನ್ನು ಬೇಡುತ್ತೇನೆ. ಈ ಸಂದರ್ಭದಲ್ಲಿ ತಂದೆಯೇ, ನಿನ್ನ ಆಲಯದಲ್ಲಿ ಶಿರವಾಗಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಆ ನಿನ್ನ ಮಕ್ಕಳು ತನು ಮನ ಧನದಿಂದ ನಿನ್ನ ಆಲಯಕ್ಕೆ ಬಂದಿದ್ದಾರೆ. ಅವರು ತಂದಿರ್ತಕ್ಕಂಥ ಕಾಣಿಕೆಯಾಗಲಿ, ಅವರು ತಂದಿರ್ತಕ್ಕಂಥ ಪರಿಶುದ್ಧ ಹೃದಯವಾಗಲಿ, ಒಳ್ಳೆಯ ಮನಸ್ಸಾಗಲಿ ಕರ್ತನೆ ನಿನ್ನ ಆಶೀರ್ವಾದದ ನೆರಳಿನಲ್ಲಿ ತಂಪನ್ನಿರಿ ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನನ್ನ ಸಭೆಯನ್ನು ಹೇರಳವಾಗಿ ನೀನು ಆಶೀರ್ವದಿಸಿದ್ದಿ. ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿದ್ದಿ. ನಿನಗೆ ಸ್ತೋತ್ರವಾಗಲಿ. ಸಭೆಯಲ್ಲಿ ಎಲ್ಲ ಕುಟುಂಬಗಳಲ್ಲಿ ನಾವೆಲ್ಲರೂ ಶಾಂತಿಯಿಂದ, ಸಹಬಾಳ್ವೆಯಿಂದ ಒಬ್ಬರನ್ನೊಬ್ಬರು ಅರಿತು ಬಾಳತಕ್ಕಂಥ ಆ ವಿಶೇಷ ಜ್ಞಾನ ನಿನ್ನದಾಗಿರಲಿ ಎಂದು ನಾವು ನಿನ್ನನ್ನು ಬೇಡುತ್ತೇವೆ. ಪ್ರಿಯನೇ, ನಮ್ಮ ಕುಟುಂಬಗಳಲ್ಲಿ ಯಾವಾಗಲೂ ಶಾಂತಿ ನೆಲೆಸುವ ಹಾಗೆ, ಬಂದಿರತಕ್ಕಂಥ ರೋಗ ರುಜಿನಗಳು ದೂರವಾಗುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವನಾಗಿದ್ದೇನೆ. ಪ್ರಿಯನೇ, ಪ್ರತಿಯೊಬ್ಬೊಬ್ಬರು ನಾವೆಲ್ಲರೂ ಆರೋಗ್ಯದಿಂದ ನಿನ್ನನ್ನು ಸ್ಮರಿಸುವಾಗ ಇನ್ನು ಮುಂದೆ ಬರ್ತಕ್ಕಂಥ ಕೇಡು ಗಂಡಾಂತರದ ಎಲ್ಲ ಕಾಯಿಲೆಗಳು ನಮ್ಮಿಂದ ದೂರವಾಗಲಿ ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ಕಾಯಿಲೆಯಿಂದ ಕಷ್ಟಪಟ್ಟಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅನೇಕ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ಎಲ್ಲ ರೋಗಗಳಿಗೆ ಸ್ವಸ್ಥ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಿನಗಿರುವಾಗ ತಂದೆಯ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಅವರನ್ನು ಮುಟ್ಟು ಸ್ಪರ್ಶಿಸು, ಅವ್ರ ಗುಣ ಹೊಂದಲಿಕ್ಕೆ ಆಗ್ತಕ್ಕಂಥ ಎಲ್ಲ ಸಕಲ ಆಶೀರ್ವಾದಗಳನ್ನು ದಯಪಾಲಿಸು. ದೊಡ್ಡ ದೊಡ್ಡ ರೋಗಗಳಿಂದ ಪೀಡಿತರಾಗಿರ್ತಕ್ಕಂಥ ತಂದೆಯೇ, ಆ ನಿನ್ನ ಮಕ್ಕಳನ್ನು ನಾವು ಜ್ಞಾಪಕ ಮಾಡುತ್ತೇವೆ. ಯಹಲೋಕದ ವೈದ್ಯರಿಗೆ ಮೀರಿರ್ತಕ್ಕಂಥ ಎಲ್ಲ ರೋಗಗಳು ನಿನ್ನಲ್ಲಿ ಸ್ವಸ್ಥವಾಗುತ್ತದೆ. ನಿನ್ನ ಮೇಲೆ ವಿಶ್ವಾಸವಿಟ್ಟು ನಿನ್ನ ಮುಖಾಂತರವಾಗಿ ನಾವು ಬಿಡುಗಡೆ ಹೊಂದಲಿಕ್ಕೆ ಆಗ್ತದೆ ಅಂತಕ್ಕಂಥ ದೃಢವಾದ ನಿಶ್ಚಯದ ಮನಸ್ಸು ನೀನು ನಮಗೆ ದಯಪಾಲಿಸು ತಂದೆಯೇ. ನನ್ನ ಸಭೆಯಲ್ಲಿ ಯೌವನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅವರ ಒಂದು ಭಕ್ತಿಯು ಕುಂದಿ ಹೋಗ್ತಕ್ಕಂಥದ್ದನ್ನು ನೋಡಿ ತಂದೆಯೇ, ಪ್ರಾರ್ಥನೆ ಒಂದೇ ನಮಗೆ ಬಲವಾಗಿದೆ. ಅದರ ಮುಖಾಂತರವಾಗಿ ಯೌವನದಲ್ಲಿ ನಿನ್ನ ಹೆಜ್ಜೆಯನ್ನು ಗಮನಿಸು ಎನ್ನತಕ್ಕಂಥ ಸತ್ಯವೇದ ವಾಕ್ಯ ನಮ್ಮ ಜ್ಞಾಪಕಕ್ಕೆ ಬರ್ತಾ ಇದೆ. ತಂದೆಯೇ, ಆ ವಾಕ್ಯದ ಪ್ರಕಾರವಾಗಿ ಪ್ರತಿಯೊಂದೊಂದು ಯೌವನಸ್ಥ ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ತಮ್ಮ ಜೀವಿತ ರೂಪಿಸಿಕೊಳ್ಳಲಿಕ್ಕೆ ಆಗ್ತಕ್ಕಂಥ ಕೃಪೆ, ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಪ್ರತಿಯೊಂದೊಂದನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ವಿದ್ಯಾರ್ಥಿನಿಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ಹೆಚ್ಚಿನ ಜ್ಞಾನದೊಂದಿಗೆ ಬಲವನ್ನು ಹೊಂದುವ ಹಾಗೆ ನೀನು ಕೃಪೆ ಮಾಡು. ಪ್ರತಿಯೊಂದೊಂದರಲ್ಲಿ ಉನ್ನತ ಶ್ರೇಣಿಯಲ್ಲಿ ಓದಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು ಪ್ರಿಯನೇ.
ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದ್ದೆ. ಚಿಕ್ಕ ಮಕ್ಕಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಪಾಪರಹಿತ ಜೀವಿತ ಅವರದಾಗಿರುವಾಗ ಹೇರಳವಾದ ಕೃಪೆಯೊಂದಿಗೆ ನಿನ್ನ ಜ್ಞಾನ ಬಲದೊಂದಿಗೆ ಅವರನ್ನು ಬಲಪಡಿಸೆಂದು ನಿನ್ನನ್ನು ಬೇಡುತ್ತೇನೆ. ನಮ್ಮ ಸಭೆಯ ಎಲ್ಲ ಹಿರಿಯರನ್ನು ಮತ್ತು ರೈತರಿಗಾಗಿ ಇನ್ನೂ ಅನೇಕ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಅನೇಕ ಜನರಿಗಾಗಿ, ಅವನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ತಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಶ್ರೇಯಸ್ಸು ಕಾಣಲಿಕ್ಕಾಗುವ ಹಾಗೆ, ಅದಕ್ಕೆ ದುಡಿಮೆಗೆ ತಕ್ಕದಂತೆ ಸಂಬಳವನ್ನು ಪಡೆದುಕೊಳ್ಳಲಿಕ್ಕಾಗುವ ಹಾಗೆ ನೀನು ಕೃಪೆ ಮಾಡು. ಅವರು ದುಡಿಯುವಾಗ ಯಾವುದೇ ಕೇಡುಗಂಡಾಂತರಗಳು ನಮ್ಮನ್ನು ಬಾಧಿಸದಂತೆ ಊರಿಂದ ಆಚೆ ಇರತಕ್ಕಂಥ ಅನೇಕ ನನ್ನ ಸಭಿಕರನ್ನು ನಾನು ಜ್ಞಾಪಕ ಮಾಡುವಾಗ ತಂದೆಯೇ, ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಸೇವಕನ ಮುಖಾಂತರವಾಗಿ ಜ್ಞಾಪನೆಯ ಆಶೀರ್ವಾದಗಳು ಆ ನಿನ್ನ ಮಕ್ಕಳಿಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲಿ. ನಾವು ಆಡ್ತಕ್ಕಂಥ ಹಾಡು, ನುಡಿತಕ್ಕಂಥ ನುಡಿ, ಹೇಳ್ತಕ್ಕಂಥ ಸತ್ಯವೇದ ಸಂದೇಶ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅದು ಮೊಳಕೆ ಹೊಡೆಯುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇನೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ಮುಂದಿನ ಎಲ್ಲ ದಿನಮಾನಗಳು, ಕಾಲಗಳು ನಿನಗೆ ಸಮರ್ಪಿಸುತ್ತೇವೆ, ಒಪ್ಪಿಸುತ್ತೇವೆ. ನಾವೆಲ್ಲರೂ ನಿನ್ನ ಚಿತ್ತದ ಪ್ರಕಾರವಾಗಿ ಈ ಭೂಲೋಕದಲ್ಲಿ ಜೀವಿಸುವಾಗ ನಿನ್ನ ಕೃಪೆಯ ಮುಖಾಂತರವಾಗಿ ಇನ್ನೂ ಹೆಚ್ಚಿನ ಬಲವನ್ನು ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.